ನಮಸ್ಕಾರ ವೀಕ್ಷಕರೇ, ಕೋಗಿಲು ಲೇಔಟ್ನ ಅಕ್ರಮ ತೆರವು ಕಾರ್ಯಾಚರಣೆ ಇಡೀ ದೇಶದಲ್ಲಿ ಸುದ್ದಿ ಆಗ್ತಾ ಇದೆ. ಕರ್ನಾಟಕ ಸರ್ಕಾರದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಸಾಕಷ್ಟು ಟೀಕೆಗಳು, ಆರೋಪಗಳು ಕೇಳ ಬರ್ತಾ ಇವೆ. ಹಾಗಾದ್ರೆ ಈ ಕೋಗಿಲು ಲೇಔಟ್ನ ರಿಯಲ್ ಕಹಾನಿ ಏನು? ನಿಜಕ್ಕೂ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕಾಗಿರೋ ಸ್ಟೋರಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ದು ಯಾವಾಗ? ಸದ್ಯದ ಮಾಹಿತಿ ಪ್ರಕಾರ, ತನಿಖೆ ಪ್ರಕಾರ 2020-21ರಲ್ಲಿ ಈ ಶೆಡ್ಗಳನ್ನು ನಿರ್ಮಿಸ್ಕೊಂಡಿದ್ರು. 2020-21ರಲ್ಲಿ ಯಾರು ರಾಜ್ಯದ ಮುಖ್ಯಮಂತ್ರಿ? ಬಸವರಾಜ ಬೊಮ್ಮಾಯಿ ಅವರು. ಯಾರು ಹೋಮ್ ಮಿನಿಸ್ಟ್ರು? ಆರಗ ಜ್ಞಾನೇಂದ್ರ ಅವರು. ಇದ್ದಿದ್ದು ಯಾವ ಸರ್ಕಾರ? BJP ಸರ್ಕಾರ. ಹೀಗಾಗಿ ಸದ್ಯ ಈ ಘಟನೆ ವಿರುದ್ಧ ಟೀಕೆಗಳನ್ನು ಮಾಡ್ತಿರುವಂಥ BJP ಮೊದಲು ಇದಕ್ಕೆ ಉತ್ತರವನ್ನು ಕೊಡಬೇಕು. 2020-21ರ ಅವಧಿಯಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ಕಟ್ಕೊಳ್ಳೋಕೆ ಬಿಟ್ಟಿದ್ದು ಯಾಕೆ ಅಂತ. ಅದು ಸರ್ಕಾರಿ ಜಾಗ, ಸರ್ಕಾರದಾದರೆ ಕಾಂಪೌಂಡ್ ಇದೆ, ಸರ್ಕಾರದ ಸುಪರ್ದಿಯಲ್ಲಿದೆ. ಇಷ್ಟಾದರೂ ಅಲ್ಲಿ ಅಕ್ರಮವಾಗಿ ಅವರಿಗೆ ವಲಸಿಗರು ನೆಲೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾಕೆ? ಪ್ರಶ್ನೆ ಬರಲೇಬೇಕಲ್ವ ಸಹಜವಾಗಿ. ಅಲ್ಲಿ ಮುಸ್ಲಿಮ್ರವರೋ, ಕ್ರಿಶ್ಚಿಯನ್ ಅವರೋ, ಹಿಂದೂಗಳವರೋ ಅದಕ್ಕೆ ಧರ್ಮದ ಲೇಪವನ್ನು ಕಟ್ಟೋದನ್ನು ಮೊದಲು ಬಿಡಬೇಕು. ಯಾರು? BJPಗರು. ಹೀಗಾಗಿ ಧರ್ಮದ ಆ್ಯಂಗಲನ್ನು ಬಿಟ್ಟು ಅಲ್ಲಿ ಅಕ್ರಮವಾಗಿ ಶೆಡ್ಡನ್ನು ಕಟ್ಟೋಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾಕೆ ಅನ್ನೋದೇ ಮೊದಲ ಪ್ರಶ್ನೆ. ಅಕ್ರಮವಾಗಿ ಅಲ್ಲಿ ಮನೆಗಳನ್ನು ಕಟ್ಟೋಕೆ ಬಿಟ್ಟಿದ್ದೇ BJPಯ ಮಹಾ ಅಪರಾಧ. ಕೇರಳ CM ಎಂಟ್ರಿ ಕೊಟ್ಟರು, ಸಿದ್ದರಾಮಯ್ಯ ಅವರು ವಿಸಿಟ್ ಕೊಟ್ಟರು, DK ಶಿವಕುಮಾರ್ ಅವರು ಹೋದರು, ಜಮೀರ್ ಅಹಮದ್ ಎಂಟ್ರಿ ಕೊಟ್ಟರು, ಭರವಸೆಯನ್ನು ಕೊಟ್ಟರು. ಕಾಂಗ್ರೆಸ್ಸಿಗರು ಅಕ್ರಮವಾಗಿದ್ದನ್ನು ಸರಿಪಡಿಸೋಕೆ ಹೊರಟಿದ್ದಾರೆ. ಅಷ್ಟೇ ಮ್ಯಾಟ್ರು ಇಲ್ಲಿ. ಅದಕ್ಕೆ ಜಾತಿ ಧರ್ಮದ ಲೇಪನವನ್ನು ಕಟ್ತಾ ಇರೋದು BJP. ಅಲ್ಲಿ 90% ಮುಸ್ಲಿಮ್ರೇ ಇರೋದು ನಿಜ ಅನ್ನೋದೇ ಆದರೆ 10% ಹಿಂದೂಗಳು ಇದ್ದಾರೆ. ಇಲ್ಲಿ ಅನ್ಯಾಯ ಹಿಂದೂಗಳಿಗಾದರೂ ಅನ್ಯಾಯನೇ, ಮುಸ್ಲಿಮ್ಗಳಿಗಾದರೂ ಅನ್ಯಾಯನೇ. ಒಂದೇ ಒಂದು ಕ್ರಿಶ್ಚಿಯನ್ ಕುಟುಂಬ ಅಂತಿದೆ ಅಂತ ಹೇಳ್ತಾರೆ, ಅವ್ರಿಗಾದರೂ ಅನ್ಯಾಯನೇ. ಅಕ್ರಮವನ್ನು ಸರಿ ಮಾಡೋಕ್ಕೆ ಹೊರಟಿದ್ದು ಕೃಷ್ಣ ಬೈರೇಗೌಡರು, ಕಾಂಗ್ರೆಸ್ ಸರ್ಕಾರ ಅಥವಾ ಗ್ಯಾರಂಟಿ ಸರ್ಕಾರ. ಇದಷ್ಟೇ BJP ಕೈಲಿರೋ ಅಸ್ತ್ರ. ಇಲ್ಲಿ ಮಗುವನ್ನು ಚಿವುಟಿ ತೊಟ್ಲು ತೂಗೋ ಕೆಲಸವನ್ನು ಜನರ ಎದುರಿಗೆ, ವೋಟ್ ಬ್ಯಾಂಕ್ ರಾಜಕೀಯದ ಎದುರಿಗೆ, ಜಾತಿ ರಾಜಕೀಯದ ಎದುರಿಗೆ ಮಾಡೋಕ್ಕೆ ಹೊರಟಿರೋದು BJP. ಇದೀಗ ಬಟ ಬಯಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಬೆಂಗಳೂರಲ್ಲಿ ಅಕ್ರಮ ಅಂತ ಹುಡುಕೊಂಡು ಹೋದರೆ ಸಾವಿರ ಅಲ್ಲ ಲಕ್ಷಗಟ್ಟಲೆ ಎಕರೆಗಳಲ್ಲಿ ಅಕ್ರಮ ಆಗಿರುತ್ತೆ. ಆದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಇವರೀಗ ತಾತ್ಕಾಲಿಕವಾಗಿ ಶೆಡ್ಗಳನ್ನು ಕಟ್ಕೊಂಡಿದ್ರು. ಅಕ್ರಮ ಆಗೋದನ್ನು ಈಗ ತಡಿಬೇಕಾಗಿದೆ ಅಷ್ಟೇ. ಆ ಕೆಲಸವನ್ನು ಕಾಂಗ್ರೆಸ್ ಮಾಡಕ್ಕೆ ಹೊರಟಿದೆ. ಅಕ್ರಮವಾಗಿದ್ದವರನ್ನು ತೆರವುಗೊಳಿಸಿ ಅವರಿಗೆ ಸೂಕ್ತವಾಗಿ ಆಶ್ರಯವನ್ನು, ಸೂರನ್ನು ಕೊಡೋ ಕೆಲಸವನ್ನು ಕಾಂಗ್ರೆಸ್ ಮಾಡಕ್ಕೆ ಹೊರಟಿದೆ. ಆಗಿರೋ ತಪ್ಪನ್ನು ಸರಿಪಡಿಸೋಕೆ ಹೊರಟಿರುವಂಥ ಕೃಷ್ಣ ಬೈರೇಗೌಡರ ವಿರುದ್ಧ ನೀವು ಗೂಬೆ ಕೂರಿಸೋದಾದರೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJPಗರು ಗೂಬೆ ಕೂರಿಸೋದಾದರೆ ನಿಜಕ್ಕೂ ಆಬ್ವಿಯಸ್ಲಿ ಇಲ್ಲಿ ಒಂದು ಸ್ಪಷ್ಟ ಆಗುತ್ತೆ. ಇಲ್ಲಿ BJPಯ ವೋಟ್ ಬ್ಯಾಂಕ್ ರಾಜಕೀಯ ಇದೆ ಅನ್ಬೋದು. ಮುಸ್ಲಿಂ ಕುಟುಂಬಗಳು BJPಯವ್ರಿಗೆ ಯಾಕ್ರಿ ಅಂತ, ಅಲ್ಲಿ ಹಿಂದೂ ಕುಟುಂಬಗಳು ಇದೆ. ವೋಟು ಅಲ್ಟಿಮೇಟ್ ಆಗಿ ವೋಟೇ. ಯಾರೋ ಒಂದಷ್ಟು ಜನ ನಿಂತ್ಕೊಂಡು ಹೇಳ್ಬೋದು BJP ಮುಖಂಡರು ನಮಗೆ ಮುಸ್ಲಿಂ ಓಟೇ ಬೇಡ ಅಂತ. ಆದರೆ ಅಕ್ರಮವಾಗಿ ವೋಟ್ ಬ್ಯಾಂಕ್ ರಾಜಕೀಯ, ವೋಟ್ ಚೋರಿ ಆಳಂದದಲ್ಲಿ ಪ್ರೂವ್ ಆಯ್ತಲ್ಲ. ಮಹದೇವಪುರದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ರಲ್ಲ. ಇಲ್ಲಿ BJPಗರ ವೋಟ್ ಬ್ಯಾಂಕ್ ರಾಜಕೀಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ ಆಗುತ್ತೆ, ಅಕ್ರಮ ಮಾಡೋಕ್ಕೆ ಬಿಟ್ಟು ಈಗ ಕಾಂಗ್ರೆಸ್ ಮೇಲೆ, ಕೃಷ್ಣ ಬೈರೇಗೌಡರ ಮೇಲೆ ಗೂಬೆ ಕೂರ್ಸೋಕೆ ಹೊರಟಿರೋದು BJP. ಹೋಗಲಿ, 2020-21ರಲ್ಲಿ ಇಲ್ಲಿ ಅಕ್ರಮವಾಗಿ ಶೆಡ್ಗಳನ್ನ, ಮನೆಗಳನ್ನ ಕಟ್ಕೊಂಡ್ರು. ಆಗಲೂ ಬ್ಯಾಟರಾಯನಪುರದಲ್ಲಿ ಅಂದರೆ ಕೋಗಿಲು ಲೇಔಟ್ನಲ್ಲಿ ಕೃಷ್ಣ ಬೈರೇಗೌಡರೇ MLA. ಈಗಲೂ ಕೃಷ್ಣ ಬೈರೇಗೌಡರೇ MLA. ಕೃಷ್ಣ ಬೈರೇಗೌಡರೇ ಈ ಅಕ್ರಮವನ್ನು ಮಾಡಿ ಅವರಿಗೆ ಶೆಡ್ಗಳನ್ನು ಮಾಡೋಕ್ಕೆ ಅನುವನ್ನು ಮಾಡಿಕೊಟ್ಟಿದ್ರೆ ಅವರೇ ಯಾಕೆ ತೆಗ್ಸಕ್ಕೆ ನಿಂತ್ಕೊತಾ ಇದ್ರು? ಇಲ್ಲಿ ಒಂದಂತೂ ಸ್ಪಷ್ಟ, ಇಲ್ಲಿ ಕಟ್ಟೋ ಪಾತ್ರನೂ ಕೃಷ್ಣ ಬೈರೇಗೌಡರದಿಲ್ಲ, ತೆರವುಗೊಳಿಸೋ ಪಾತ್ರನೂ ಕೃಷ್ಣ ಬೈರೇಗೌಡರದಿಲ್ಲ. ಅವರು ಇದೇ ಕಾರಣಕ್ಕೆ ಆರಾಮಾಗಿದ್ದಾರೆ. ನೋಡ್ರಿ, ಪ್ರತಿಯೊಂದಕ್ಕೂ ಧರ್ಮ, ಜಾತಿ ಅಂತ ಬಣ್ಣ ಕಟ್ಟೋದಾದರೆ, ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಒಬ್ಬ ಹಿಂದೂ ಧರ್ಮೀಯನನ್ನು ಅಮಾನುಷವಾಗಿ ಹತ್ಯೆ ಮಾಡಿದ್ರು. ನಮ್ಮೆಲ್ಲರಿಗೂ ಆಕ್ರೋಶ ವ್ಯಕ್ತವಾಯಿತು. ನಮ್ಮೆಲ್ಲರ ರಕ್ತ ಒಂದು ರೀತಿ ಕುದಿಯೋಕ್ಕೆ ಶುರು ಆಯಿತು.
ಇದೇ ನಿಜ ಆದರೆ ಎಲ್ಲೋ ಬಾಂಗ್ಲಾದೇಶದಲ್ಲಿ ಆಗೋ ಘಟನೆಗೆ ನಾವು ಮರುಕ ವ್ಯಕ್ತಪಡಿಸ್ತೀವಿ ಅಂದರೆ ಕೋಗಿಲು ಲೇಔಟ್ನಲ್ಲಿರೋ ಹಿಂದೂಗಳ ಕತೆ ಏನು? 90% ಮುಸ್ಲಿಮ್ಸೇ ಇರ್ಬೋದು, ಅವ್ರ ಜೊತೆ 10% ಹಿಂದೂಗಳು ಇದ್ದಾರಲ್ವಾ, ಅವ್ರಿಗೆ ಅನ್ಯಾಯ ಆದರೆ ನಮ್ಮ ರಕ್ತ ಕುದಿಯಲ್ವಾ? ಹೀಗಾಗಿ ಹಿಂದೂಗಳಿಗೆ ನ್ಯಾಯ ಕೊಡಿಸೋದ್ರ ಜೊತೆಯಲ್ಲಿ ಮುಸ್ಲಿಂ ಕುಟುಂಬಗಳಿಗೂ ನ್ಯಾಯ ಕೊಡಿಸ್ಬೇಕು. ಅಲ್ಟಿಮೇಟ್ ಆಗಿ ಎಲ್ಲರೂ ಮನುಷ್ಯರೇ. ಎಲ್ಲವನ್ನ ಧರ್ಮದ ಕಣ್ಣಲ್ಲಿ, ಜಾತಿ ಕಣ್ಣಲ್ಲಿ ನೋಡೋದನ್ನು ಮೊದಲು BJP ಬಿಡಬೇಕು. ಇಲ್ಲಿ ಇವ್ರ ರೈಟ್ ಇಷ್ಟು, ಇವ್ರ ಲೆಫ್ಟ್ ಇಷ್ಟು ಅನ್ನೋದೇನಿಲ್ಲ ರೀ. ಇರೋದು ಎರಡೇ, ಒಂದು ರೈಟು, ಇನ್ನೊಂದು ರಾಂಗು. BJP ಮಾಡಿರೋ ರಾಂಗನ್ನು ಕಾಂಗ್ರೆಸ್ ಈಗ ಕೃಷ್ಣ ಬೈರೇಗೌಡರು ರೈಟ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ಆಬ್ವಿಯಸ್ಲಿ ಟೀಕೆಗಳು ಇದ್ದಿದ್ದೆ. ಒಂದಂತೂ ನಿಜ ರೀ, ಇದು ಕೇವಲ ಕೋಗಿಲು ಲೇಔಟ್ನ ಸಮಸ್ಯೆ ಅಲ್ಲ. ಸರ್ಕಾರ ಈಗಲೇ ಎಚ್ಚೆತ್ಕೊಳ್ಬೇಕು. ಪ್ರತಿನಿತ್ಯ ಬೆಂಗಳೂರು ಮಹಾನಗರಕ್ಕೆ ಅಕ್ರಮವಾಗಿ ವಲಸಿಗರು ಬರ್ತಿರೋದರಲ್ಲ, ಯಶವಂತಪುರ ರೈಲ್ವೆ ಸ್ಟೇಷನ್ನು ಅಥವಾ ಮೆಜೆಸ್ಟಿಕ್ಕೋ ಅಥವಾ ಏರ್ಪೋರ್ಟೋ ಯಾವುದೋ ಜಾಗದಲ್ಲಿ ನೋಡಿ ಲಗೇಜ್ ಇಟ್ಕೊಂಡು ಸಾವಿರಾರು ಜನ ಪ್ರತಿದಿನ ಬಂದು ಬೆಂಗಳೂರಿಗೆ ಇಳಿತಾವ್ರೆ. ದುಡ್ಡಿರೋರು ಅಪಾರ್ಟ್ಮೆಂಟ್ ಕೊಂಡ್ಕೋತಾರೆ, ದುಡ್ಡಿಲ್ದಿರೋರು ಶೆಡ್ ಹಾಕತ್ತಾರೆ. ಸೊ ಇದಕ್ಕೆ ಮೊದಲು ಸರ್ಕಾರ ವಲಸೆ ನೀತಿನೋ ಮತ್ತೊಂದನೋ ತರಬೇಕು. ಅಕ್ರಮವಾಗಿ ಬೆಂಗಳೂರಿಗೆ ಬರೋರನ್ನ ಆಬ್ವಿಯಸ್ಲಿ ಭಾರತೀಯರು ಎಲ್ಲರಿಗೂ ಎಲ್ಲಿ ಬೇಕಾದರೂ ಆಶ್ರಯ ಪಡೆಯುವಂಥ, ವಾಸಿಸುವಂಥ ಅರ್ಹತೆ ಇದೆ. ಆದರೂ ಬೆಂಗಳೂರು ಎಷ್ಟು ಅಂತ ಸಹಿಸ್ಕೊಳ್ಳುತ್ತೆ? ಕೋಗಿಲು ಲೇಔಟ್ ಕೇವಲ ಉದಾಹರಣೆ. ನಾಳೆ ಪ್ರತಿಯೊಂದು ಕಡೆ ಇಂಥದ್ದೇ ಜನ ಸುನಾಮಿ, ಜನಸಾಗರ ಆಗೇ ಆಗುತ್ತೆ. ಹೀಗಾಗಿ ಅದಕ್ಕೊಂದು ಸೂಕ್ತವಾದ ನೀತಿ ತರಲೇಬೇಕು. ಅಲ್ಟಿಮೇಟ್ ಆಗಿ ಒಂದೇ ಒಂದು ಸಮಸ್ಯೆ ಅಂದರೆ ಹಿಂದೆ ಸರಿಯೋ ರಾಜಕಾರಣಿಗಳೇ ಜಾಸ್ತಿ. ಆದರೆ ಸಮಸ್ಯೆಗಳನ್ನ ಎದೆ ಕೊಟ್ಟು ತನ್ನ ಹೆಗಲ ಮೇಲೆ ಓದ್ಕೊಂಡು ಅದನ್ನ ಪರಿಹರಿಸೋ ಕೆಲಸ ಮಾಡ್ತಾರಲ್ಲ, ಅವರು ನಿಜವಾದ ರಾಜಕಾರಣಿ. ಸೊ ಕೃಷ್ಣ ಬೈರೇಗೌಡರು ಅವರೇ ಅಕ್ರಮವಾಗಿ ಶೆಡ್ಡನ್ನು ಕಟ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ, ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದರೆ ಇವತ್ತು ಖಂಡಿತವಾಗ್ಲೂ ಅದನ್ನ ತೆರವುಗೊಳಿಸೋ ಪ್ರಯತ್ನವನ್ನು ಮಾಡ್ತಾ ಇರಲಿಲ್ಲ. ಯಾವುದೋ ಮೆಟ್ರೋ ಪಿಲ್ಲರ್ ಮುಂದೆ ನಿಂತ್ಕೊಬಿಟ್ಟು ಅಧಿಕಾರಿಗಳಿಗೆ ಕೇಳ್ತಾರ್ರಿ, ಒಂದು ಮೆಟ್ರೋ ಪಿಲ್ಲರ್ ಆಗಕ್ಕೆ 2 ವರ್ಷ ಬೇಕಾ ಅಂತ. ಯಾಕೆ ಬೇರೆ ಶಾಸಕರುಗಳಿಗೆ ತಾಕತ್ತಿಲ್ವಾ? ನೈತಿಕವಾಗಿ ಪ್ರಾಮಾಣಿಕವಾಗಿದ್ರು ಅಂದರೆ ಎಂಥ ಅಕ್ರಮಗಳನ್ನು ಕೂಡ ಪ್ರಶ್ನೆ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಕೃಷ್ಣ ಬೈರೇಗೌಡರು ಪಾಲಿಟಿಕ್ಸ್ ಆ ರೀತಿ. ಕಂದಾಯ ಇಲಾಖೆಯಲ್ಲಿ ಕಂಪ್ಲೀಟ್ ಡಿಜಿಟಲೀಕರಣ ಮಾಡಬೇಕು ಅಂತ ಆ ಮನುಷ್ಯ ಒದ್ದಾಡ್ತಾವ್ರೆ. ನನಗೂ ಒಂದಷ್ಟು ಜನ ಸಬ್ ರಿಜಿಸ್ಟ್ರುಗಳು ಹೇಳಿದ್ರು, ಕೃಷ್ಣ ಬೈರೇಗೌಡರು ಬಂದಮೇಲೆ 70% ಕರಪ್ಷನ್ ಕಡಿಮೆ ಆಗಿದೆ ಡಿಜಿಟಲೀಕರಣ ಆಗ್ತಿರೋದ್ರಿಂದ ಅಂತ. ಒಂದು ವೇಳೆ ಈ ಟರ್ಮ್ನ ಕಂಪ್ಲೀಟ್ ಅವ್ರು ಮಾಡಿಬಿಟ್ರು ಅಂದರೆ 90% ಕಂದಾಯ ಇಲಾಖೆಯಲ್ಲಿ ಅಕ್ರಮಗಳು ದೂರ ಆಗುತ್ತೆ. ಒಟ್ಟಿನಲ್ಲಿ ವ್ಯಕ್ತಿ ಅಂತ ನೋಡಿದಾಗ ಕೃಷ್ಣ ಬೈರೇಗೌಡರು ಅಂತ ಪಾಲಿಟಿಷಿಯನ್ಸ್ ಇದಾರಲ್ಲ, ಅದು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ, ಯಾವ ಪಕ್ಷಕ್ಕಾದರೂ ದೊಡ್ಡ ಆಸ್ತಿ. ಅನವಶ್ಯಕವಾಗಿ BJP ಅವಧಿಯಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಿಸೋಕೆ ಅವಕಾಶವನ್ನು ಮಾಡಿಕೊಟ್ಟು ಅದನ್ನು ಸರಿಪಡಿಸೋಕೆ ಹೊರಟಿರುವಂಥ ಕೃಷ್ಣ ಬೈರೇಗೌಡರು ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರ್ಮದ, ಜಾತಿಯ ಬಣ್ಣವನ್ನು ಎತ್ತಿ ಕಟ್ಟಿ ಗಲಾಟೆಗಳನ್ನ ಮಾಡಿಸೋದನ್ನ ನಿಲ್ಲಿಸಬೇಕು. ಅದ್ರ ಬದಲು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನವನ್ನು ಸರ್ವಪಕ್ಷವಾಗಿ ಮಾಡಬೇಕೆಲ್ಲರೂ. ಇದು ಕೋಗಿಲು ಲೇಔಟ್ನ ರಿಯಲ್ ಕಹಾನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.